ನಮಸ್ಕಾರ. ಚುನಾವಣಾ ಚದುರಂಗದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ನಮ್ಮ ಜೊತೆ ಇದ್ದಾರೆ, ನಾವೀಗ ಕಲ್ಲಡ್ಕದಲ್ಲಿದ್ದೀವಿ, ಹಿರಿಯ RSS ಮುಖಂಡರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು. ನಮಸ್ತೆ ಸರ್. ಸೊ ಬಹಳ ಒಂದು ಬಿಸಿಯಾದಂತಹ ಒಂದು ಸಮಯದಲ್ಲಿ, ಚುನಾವಣಾ ಕಾವು ಜಾಸ್ತಿ ಆಗಿರುವಂತಹ ಸಮಯದಲ್ಲಿ ಮತ್ತೊಂದು ಸಂದರ್ಶನ. ಸೊ ನಿಮ್ಮ ಪ್ರಕಾರ ಚುನಾವಣೆ ಈ ಬಾರಿ ನಿಮ್ಮ ದೃಷ್ಟಿಯಲ್ಲಿ ಏನನ್ಸುತ್ತೆ ಅಂತ? ಇವತ್ತಿನ ಚುನಾವಣೆ ಅದೊಂದು ರೀತಿಯಲ್ಲಿ ಧರ್ಮ ಅಧರ್ಮ, ಸತ್ಯ ಅಸತ್ಯ, ನ್ಯಾಯ ಅನ್ಯಾಯದ ಮಧ್ಯದಲ್ಲಿ ನಡೀತಾ ಇರುವಂಥ ಚುನಾವಣೆ. ಬರೀ ಎರಡು ಪಕ್ಷಗಳ ಮಧ್ಯದಲ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಈ ದೇಶ ಉಳಿಬೇಕಾ, ಈ ಧರ್ಮ ಉಳಿಬೇಕಾ ಅಂತ ಹೇಳುವುದರ ಮಧ್ಯದ ಒಂದು ಚುನಾವಣೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲೇ ನಾವು ಕೆಲಸ ಮಾಡ್ತಾ ಇರೋದು. ಈ ದೇಶ ಉಳಿಬೇಕು, ಈ ದೇಶದ ಮೂಲ ವಿಚಾರಗಳು, ತತ್ವಗಳು ಅದೆಲ್ಲವೂ ಈ ದೇಶದಲ್ಲಿ ಮುಂದಿನ ಜನಾಂಗಕ್ಕೆ ಸಿಗಬೇಕು ಅದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಈ ಚುನಾವಣೆಯನ್ನು ನಾವು ಯೋಚನೆ ಮಾಡ್ತಾ ಇದ್ದೇವೆ. ನಾವು ಓಕೆ, ಚುನಾವಣೆ ಅಂದ ಕೂಡಲೇ ಪ್ರತಿ ಬಾರಿ ಕಲ್ಲಡ್ಕ ಅಥವಾ ಬಂಟ್ವಾಳದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಮತ್ತು ರಮಾನಾಥ್ ರೈ ನಡುವಿನ ಚುನಾವಣೆ ಅಂತಾನೆ ಹೇಳಲಾಗುತ್ತೆ. ಇನ್ನು ಅದೇ ರೀತಿ ಇದೆಯಾ ಅಥವಾ ಅದೇ? ಇಲ್ಲ, ಹಾಗೇನಿಲ್ಲ. ನಾನು ಮತ್ತೆ ಹೇಳಿದ್ದೇನೆ, ರಮಾನಾಥ್ ರೈ ಅವರು ನನಗೂ ನನ್ನ ದೃಷ್ಟಿಯಲ್ಲಿ ವೈಯಕ್ತಿಕವಾಗಿ ಏನಿಲ್ಲ. ಅವರ ಆಸ್ತಿಗೆ ನಾನು ಕೈ ಹಾಕಲಿಲ್ಲ, ನನಗೆ ಆಸ್ತಿ ಇಲ್ಲ ಅವರಿಗೆ ಕೈ ಹಾಕಲಿಕ್ಕೆ. ಅದಕ್ಕೋಸ್ಕರ ವ್ಯಕ್ತಿಗತವಾದ್ದೇನಿಲ್ಲ, ವೈಚಾರಿಕ ಒಂದು ಸಂಘರ್ಷ, ವೈಚಾರಿಕ ಒಂದು ಹೋರಾಟ. ಅದಕ್ಕೆ ನಾನು ಹೇಳಿದೆ, ನಾನು ದೇಶ ಧರ್ಮ ಸಂಸ್ಕೃತಿಯ ಪರವಾಗಿ ಮಾತಾಡ್ತಾ ಇರೋನು. ನನಗೆ ಧರ್ಮ ಉಳಿಬೇಕು, ದೇಶ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ ಅದು ಕಳೆದ 55 ವರ್ಷಗಳಿಂದಲೂ ಆ ಕೆಲಸ ಮಾಡ್ತಾ ಬಂದಿದ್ದೇನೆ. ಅದಕ್ಕೆ ವಿರುದ್ಧವಾಗಿ ಯಾರು ಕೆಲಸ ಮಾಡಲಿಕ್ಕೆ ಹೊರಟ್ರೆ ನಾವು ಹೋರಾಟ ಮುಂದುವರಿಸ್ತಾ ಹೋಗ್ತೇವೆ. ಆ ರೀತಿಯ ಹೋರಾಟ ಇದು. ಅದು ಚುನಾವಣೆ ಇರ್ಬೋದು, ಇಲ್ಲದೇ ಇರ್ಬೋದು, ಎಲ್ಲ ಸಂದರ್ಭಗಳಲ್ಲಿ ಆ ರೀತಿಯ ಹೋರಾಟನೇ ನಾವು ಮಾಡ್ತಾ ಇರುವಂಥದ್ದು. ಅದಕ್ಕೋಸ್ಕರ ಎಲ್ಲರಲ್ಲಿ ಜನಜಾಗೃತಿ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಈ ಬಾರಿಯ ಚುನಾವಣೆಯಲ್ಲಿ ಮತದಾನ ಮಾಡಲೇಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿಡು. ಪ್ರತಿಯೊಬ್ಬನ ಹಕ್ಕದು, ಸಂವಿಧಾನ ಕೊಟ್ಟಿರುವಂಥ ಒಂದು ಅವಕಾಶ ಅದು. ಅದನ್ನು ಎಲ್ಲರೂ ಉಪಯೋಗ ಮಾಡಿಕೊಳ್ಬೇಕು. ಅದಕ್ಕೆ ಯಾವುದೇ ಆರ್ಥಿಕ ಅಂದರೆ ಹಣದ ಆಮಿಷಕ್ಕೆ ಬಲಿಯಾಗಬಾರ್ದು, ಜಾತಿಯ ಆಮಿಷಕ್ಕೆ ಬಲಿಯಾಗಬಾರ್ದು. ಅದರ ಬದಲು ರಾಷ್ಟ್ರೀಯ ಚಿಂತನೆಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳುವಂಥ ವಿಚಾರವನ್ನೇ ನಾವು ಜನಮಾನಸದಲ್ಲಿ ಮೂಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು. ಓಕೆ, ಕಳೆದ 5 ವರ್ಷಗಳಲ್ಲಿ ಸಾಕಷ್ಟು ಹಿಂದೂ ಯುವಕರ ಕೊಲೆ ಆಯಿತು. ಇದನ್ನ ಬಿಜೆಪಿ ರಾಜಕೀಯವಾಗಿ ಬಳಸ್ಕೊಳ್ತು ಅನ್ನೋ ಒಂದು ಆರೋಪ ಕೂಡ ಇದೆ. ಅದೇನಾದ್ರೂ ಚುನಾವಣೆಗೆ ಎಫೆಕ್ಟ್ ಆಗ್ಬೋದಾ ಅಂತ? ರಾಜಕೀಯವಾಗಿ ಬಳಸ್ಕೊಳ್ಳೋದಲ್ಲ, ಅದು ಸಾಮಾಜಿಕವಾಗಿ ಇರುವಂಥ ವಿಷಯ. ಒಂದು ಸರ್ಕಾರ ಅದು ಅಧಿಕಾರಕ್ಕೆ ಬಂದ ಮೇಲೆ ಅದಕ್ಕೆ ಯಾವುದೋ ಒಂದು ಪಕ್ಷ ರಾಜಕಾರಣ, ಜಾತಿ ರಾಜಕಾರಣ ಇಲ್ಲ. ಅವರು ಈ ದೇಶದ ರಾಜ್ಯದ 6 ಕೋಟಿ ಜನರಿಗೂ ಅವರು ಉತ್ತರದಾಯಿತ್ವ ಇದೆ ಅವರಿಗೆ. ಆದರೆ ಇಷ್ಟು ಕೊಲೆಗಳು ನಡೆಯಿತು. ಕೊಲೆಗಳು ನಡೆದಾಗಲೂ ಕೂಡ ಇದನ್ನು ನಿಯಂತ್ರಿಸುವಂತ ಶಕ್ತಿ ಈ ಸರ್ಕಾರಕ್ಕೆ ಬರಲಿಲ್ಲ. ಒಬ್ಬನ ಪ್ರಾಣವನ್ನೇ ರಕ್ಷಣೆ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಈ ಸರ್ಕಾರ ರಾಜೀನಾಮೆ ಕೊಡಬೇಕು. ಇವರ ಕ್ಷೇತ್ರದಲ್ಲೇ 7-8 ಕೊಲೆಗಳಾಯ್ತಲ್ಲ, ಅದು ಹಿಂದೂಗಳದ್ದಿರ್ಬೋದು, ಮುಸಲ್ಮಾನರದ್ದಿರ್ಬೋದು. ಒಂದು ಕೊಲೆ ಆದ ತಕ್ಷಣ ಆಗೋದಿಲ್ಲ ಅಂತ ಆದಾಗ ಆವಾಗಲೇ ಅವನು ಹೇಳಬೇಕು, ನನ್ನಿಂದ ಆಗ್ತಾ ಇಲ್ಲ, ಇದನ್ನು ನಿಯಂತ್ರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದನ್ನು ಹೇಳಿ ರಾಜೀನಾಮೆ ಕೊಟ್ಟಾಗ ಆ ರಾಜಕೀಯಕ್ಕೊಂದು ಶೋಭೆ ಬರುತ್ತೆ, ಆ ವ್ಯಕ್ತಿಗೊಂದು ಶೋಭೆ ಬರುತ್ತೆ. ಹಿಂದೆ ಒಂದು ಸತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಂತ್ರಿಗಳಾಗಿದ್ದರು. ಒಂದು ಆಕ್ಸಿಡೆಂಟ್ ಆಯಿತು. ರೈಲ್ವೆ ಅನೇಕ ಬಾರಿ ಆಕ್ಸಿಡೆಂಟ್ಗಳಾಗ್ತದೆ, ಯಾರೋ ಡ್ರೈವರ್ನ ತಪ್ಪು ಅಥವಾ ಇನ್ನೊಂದು ಕೆಲಸಗಾರರ ತಪ್ಪಿನಿಂದ ಆಗುತ್ತೆ. ಅದರಲ್ಲಿ ಕೆಲವು ಜನ ಮೃತಪಟ್ಟರು. ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದು ನನ್ನ ಜವಾಬ್ದಾರಿ ಅಂತ ಹೇಳಿ ರಾಜೀನಾಮೆ. ಅವರು ಎತ್ತರಕ್ಕೆ ಏರಿರುವುದು ಆ ಕಾರಣಕ್ಕೋಸ್ಕರ. ರಾಜಕೀಯದಲ್ಲಿ ಇದನ್ನು ತರಬೇಕು ಅಂತ ನಾನು ಹೇಳ್ತಾ ಇರೋದು. ನನಗೆ ಆಗೋದಿಲ್ಲ ಅಂತ ಆದಾಗ ರಾಜೀನಾಮೆ ಕೊಡಲಿ, ಉಳಿದವರು ಯಾರು ನಡೆಸ್ತಾರೆ. ನೀವು ಪ್ರಾಣ ತೆಗೆದರೆ ಅಧಿಕಾರದ ಅವಶ್ಯಕತೆ ಏನು? ಇನ್ನು ಯಾವುದೇ ಮಾಡಿದರೂ ಕೂಡ ಪ್ರಾಣ ಉಳಿಸಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಅದಕ್ಕೆ ಅರ್ಥನೇ ಇಲ್ಲ, ರಾಜಕೀಯಕ್ಕೆ ಅರ್ಥನೇ ಬರೋದಿಲ್ಲ. ಏನು ಬಿಜೆಪಿಯ ಆಂತರಿಕ ಪ್ರಶ್ನೆ ಅಂತ ಕೇಳೋದಾದ್ರೆ, ಬಿಜೆಪಿ ಮತ್ತು RSS ನಡುವೆ ಸಂಬಂಧ ಅಷ್ಟಾಗಿ ಚೆನ್ನಾಗಿಲ್ಲ ಅನ್ನೋದು ಮಾತು ಹೇಳ್ತೇವೆ, ಹೌದಾ ಅಂತ? ಇದು ಹಾಗೇನಿಲ್ಲ. ನಮ್ಮ ಸ್ವಯಂ ಸೇವಕರು ಕಟ್ಟಿ ಬೆಳೆಸಿದಂಥ ಒಂದು ಸಂಘಟನೆ ಅದು. ಅದಕ್ಕೆ ಅದರದ್ದೇ ಆದಂಥ ಒಂದು ಸಂವಿಧಾನ ಇದೆ. ಅದರ ಚೌಕಟ್ಟಿನಲ್ಲಿ ಅದು ಕೆಲಸ ಮಾಡ್ತಾ ಹೋಗೋದು. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ನಾವು ಎಲ್ಲವನ್ನು ಅವರೇ ನಿರ್ಣಯ ಮಾಡ್ತಾರೆ.
ನಾವು ಜನರ ಹತ್ರ ಯಾರಿಗೆ ಮತ ಕೊಡಬೇಕು ಅಂತ ಹೇಳುವಂತ ಕೆಲಸ ಮಾತ್ರ ನಮ್ದು. ಆದ್ರೆ ಅದು ಟಿಕೆಟ್ ಮತ್ತೆ ಹಂಚಿಕೆಯಲ್ಲಿ ಏನಾದ್ರು RSS ನಾವು ಕೈ ಹಾಕ್ಲಿಕ್ಕೆ ಹೋಗುದು. ಅಭಿಪ್ರಾಯ ಕೇಳಿದ್ರೆ ಅಭಿಪ್ರಾಯ ಹೇಳ್ಬೋದು ನಾವು. ಅದನ್ನೇ ಹಿಡ್ಕೊಂಡು ನೀವು ಇಂಥವ್ರಿಗೆ ಕೊಡಬೇಕು ಅಂತ ಹೇಳುವಂತ ಒತ್ತಾಸೆ ನಾವು ತರ್ತಾ ಇಲ್ಲ. ಅನೇಕ ಬಾರಿ ನಮ್ಮ ಹತ್ರ ನಮ್ಮದೇ ಸಂಘದ ಸ್ವಯಂ ಸೇವಕರೇ ಅನೇಕರು ಅದರಲ್ಲಿ ಇರುವುದರಿಂದ ಅನೇಕ ಬಾರಿ ಬೇರೆ ಬೇರೆ ವಿಷಯಗಳಲ್ಲಿ, ಬರೇ ನಾನು ಚುನಾವಣೆ ವಿಷಯ ನಾನು ಹೇಳ್ತಾ ಇಲ್ಲ, ಇನ್ನು ಅನೇಕ ಸಾಮಾಜಿಕ ರಾಷ್ಟ್ರೀಯ ವಿಷಯಗಳಲ್ಲಿ ನಮ್ಮ ಹತ್ರ ಅವರು ಚರ್ಚೆ ಮಾಡ್ತಾರೆ, ಮಾತುಕತೆ ಮಾಡ್ತಾರೆ. ಆವಾಗಲೂ ನಾವು ಅವರಿಗೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಅಭಿಪ್ರಾಯವನ್ನು ಅವರಿಗೆ ಹೇಳ್ತೇವೆ. ಅಭಿಪ್ರಾಯ ತಗೊಂಡ್ರೆ ಒಳ್ಳೇದು. ತಗೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ತಗೊಳ್ತಾರೆ. ಅನೇಕ ಬಾರಿ ಅವ್ರದ್ದು ಒಂದು ಯೋಚನೆಗಳಿದೆ, ನಮ್ಮದೊಂದು ಯೋಚನೆಗಳಿದೆ. ನಮ್ಮದೇ ಆಗಬೇಕು ಅಂತ ಹೇಳುವಂಥ ಹಠ ನಮ್ಮ ಹತ್ರ ಇಲ್ಲ. ಅದು ರಾಜಕೀಯ ಕ್ಷೇತ್ರ ತಾನೆ, ಅವ್ರದ್ದು ಅನುಭವ ಬೇರೆನೇ ಇರುತ್ತೆ. ಅದಕ್ಕೋಸ್ಕರ ನಾವು ಇಂಥವರೇ ಆಗಬೇಕು, ಇಂಥವರೇ ಚುನಾವಣೆ ನಿಲ್ಲಬೇಕು ಅಂತ ಹೇಳುವಂಥ ಹಠ ನಮ್ಮ ಹತ್ರ ಇಲ್ಲ. ಅಭಿಪ್ರಾಯ ಕೇಳಿದ್ರೆ ಅಭಿಪ್ರಾಯ ಹೇಳ್ತೇವೆ. ಅವರು ಮತ್ತೆ ಸಮಗ್ರವಾಗಿ ಯೋಚನೆ ಮಾಡ್ಕೊಂಡು ಅವ್ರು ಆಯ್ಕೆ ಮಾಡ್ತಾರೆ. ಯಾರನ್ನ ಆಯ್ಕೆ ಮಾಡಿ ಅವರು ಅಲ್ಲಿ ಯೋಚನೆ ಮಾಡ್ತಾರೆ ಅಭ್ಯರ್ಥಿ ಅಂತ, ಅವರಿಗೆ ನಾವು ಕೆಲಸ ಮಾಡ್ತೇವೆ. ನಿಜವಾಗಿ ಅಭ್ಯರ್ಥಿಗೆ ನಾವು ಕೆಲಸ ಮಾಡೋದಲ್ಲ, ನಾವು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೇವೆ. ಪಕ್ಷವನ್ನು ಮೀರಿ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು ನಾವು. ನಮ್ಮದರಲ್ಲಿ ಒಂದೊಂದು ಹಂತ ಇರುತ್ತೆ ನಮ್ಮದು. ಅದಕ್ಕೋಸ್ಕರ ನಮ್ಮದು ವ್ಯಕ್ತಿ ಹಂತ ಅಲ್ಲ, ವ್ಯಕ್ತಿ ಯಾರು ಬೇಕಾದ್ರೂ ಆಗ್ಬೋದು. ಎರಡನೇದು ವ್ಯಕ್ತಿಗಿಂತ ಮೇಲೆ ಪಕ್ಷ ಅಂತ ಯೋಚನೆ ಮಾಡ್ತೇನೆ. ಪಕ್ಷನ ಅಕಸ್ಮಾತ್ ವ್ಯತ್ಯಾಸ, ದೇಶ ಅಂತ ಯೋಚನೆ ಮಾಡ್ತೇನೆ. 77ರಲ್ಲಿ ಯಾವಾಗ ತುರ್ತು ಪರಿಸ್ಥಿತಿ ಹೋರಾಟದ ಕೊನೆಯ ಹಂತ ಬಂತಲ್ಲ, ಆ ಹಂತದಲ್ಲಿ ಜನಸಂಘ ಅಂತ ಹೇಳುವಂಥ ಪಕ್ಷ ಇತ್ತು. ವ್ಯಕ್ತಿಯನ್ನು ಬಿಟ್ಟು, ಪಕ್ಷವನ್ನು ಬಿಟ್ಟು, ಚಿಹ್ನೆಯನ್ನು ಬಿಟ್ಟು, ದೇಶದ ದೃಷ್ಟಿಯಿಂದ ಎಲ್ಲವನ್ನು ಬಿಟ್ಟು ಒಂದಾಗಿ ಅಂತ ಸಂಘ ಕರಗುಟ್ಟಿದೆ ಅವಾಗ. ಅದರ ಪರಿಣಾಮ ಇಂದಿರಾ ಗಾಂಧಿಯವರು ಸೋತು ಜನತಾ ಪಕ್ಷ ಬಂದಿರುವಂಥದ್ದು. ಅದಕ್ಕೋಸ್ಕರ ನಮ್ಮ ಕಣ್ಣ ಮುಂದೆ ಭಾರಿ ಸ್ಪಷ್ಟವಾದಂಥ ಉದ್ದೇಶ, ಗುರಿ ಇದೆ ನಮ್ಮ ಹತ್ರ. ಅದು ನಮ್ಮ ದೇಶ. ಅದಕ್ಕೋಸ್ಕರ ದೇಶ ಹಿತಕ್ಕೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಮ್ಮ ಬೆಂಬಲ. ಓಕೆ, ಪ್ರಭಾಕರ್ ಭಟ್ರಿಗೆ ಸೌಹಾರ್ದತೆ ಇರಬೇಕಾ ಹೇಗೆ ಅಂತ? ಯಾಕಂದ್ರೆ ಅದಾದ್ಮೇಲೆ ಒಂದು ಪ್ರಶ್ನೆ ಇದೆ, ಅದಕ್ಕೆ. ಸೌಹಾರ್ದತೆ ಬೇಕೇ ಬೇಕಲ್ಲ, ಪ್ರಭಾಕರ್ ಭಟ್ರಿಗಲ್ಲ, ಎಲ್ಲರಿಗೂ ಸೌಹಾರ್ದ. ನಿಮ್ಮ ಪ್ರಕಾರ ಸೌಹಾರ್ದತೆಯಿಂದ ಇರಬೇಕು? 100ಕ್ಕೆ 100 ಸೌಹಾರ್ದತೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆ ನೀವು ಮುಸಲ್ಮಾನರ ಮದುವೆಗೆ ಹೋಗ್ತೀರಿ, ಶುಭ ಹಾರೈಸ್ತೀರಿ, ಆಗ ಎಲ್ರಿಗೂ ಖುಷಿ ಆಗುತ್ತೆ, ಯಾಕಂದ್ರೆ ನಿಮ್ಗೆ ಆ ರೀತಿ ಆದಂತ ದ್ವೇಷ ಇಲ್ಲ ಅಂತ. ಇನ್ನೊಂದ್ ಕಡೆ ಯುಟಿ ಖಾದರ್ ಅವರಿಗೆ ಅವ್ರನ್ನ ಯಾಕೆ ಒಳಗ್ ಪ್ರವೇಶ ಬಿಡ್ತೀರಿ ಅಂತ ಅವ್ರಿಗೆ ಆರೋಪ ಮಾಡ್ತೀರಿ, ಏನಂತೀರ? ಅದು ಬೇರೆನೆ. ನಾನು ಹೇಳ್ತಾ ಇರೋದು, ಹಿಂದೂಗಳು ಯಾರಿದ್ದಾರೆ, ಹಿಂದೂಗಳು ಎಲ್ಲ ದೇವರನ್ನು ನಂಬುವರು. ನಮ್ಮಲ್ಲಿ ಹಿಂದೂಗಳಲ್ಲಿ ಹೀಗೆ ರೂಢಿಯಲ್ಲಿ ಕೋಟ್ಯಾಂತರ ದೇವರುಗಳಿದ್ದಾರೆ. ಯಾವ ದೇವರು ಆಗ್ತಾರೆ ನಮಗೆ. ಅಕಸ್ಮಾತ್ ಯಾರೊಬ್ಬ ಅಲ್ಲ ದೇವರು ಅಂತ ಹೇಳಿದ್ರೆ ನಮ್ಮದು ಒಪ್ಪಿಗೆ, ಯಾರೊಬ್ಬ ಯೇಸು ದೇವರು ಅಂತ ಹೇಳಿದ್ರೆ ನಮ್ಮ ಒಪ್ಪಿಗೆ, ನಮಗೇನು ತೊಂದರೆ ಇಲ್ಲ. ಅದಕ್ಕೋಸ್ಕರ ನಾವು ಬೇಕಾದ್ರೆ ಮಸೀದಿಗೆ ಹೋಗ್ಬೋದು, ನಾವು ಬೇಕಾದ್ರೆ ಚರ್ಚಿಗೆ ಹೋಗ್ಬೋದು. ಆದರೆ ಅವರು ಅಲ್ಲನನ್ನು ಬಿಟ್ಟು ಬೇರೆ ಇಲ್ಲ ಅಂತ ಹೇಳ್ತಾರೆ. ಅವರು ಯೇಸುವನ್ನು ಬಿಟ್ಟರೆ ಬೇರೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳೋದು ಮಾತ್ರ ಅಲ್ಲ, ಅದನ್ನು ದ್ವೇಷ ಮಾಡ್ತಾರೆ. ಈಗ ಹಿಂದೂಗಳಲ್ಲಿ ಕೂಡ ಒಂದಷ್ಟು ಜನ ಯಾವುದೋ ಒಂದೇ ದೇವರನ್ನು ಪೂಜೆ ಮಾಡುವವರಿದ್ದಾರೆ. ಕೃಷ್ಣ ಮಾತ್ರ, ರಾಮನನ್ನು ಪೂಜೆ ಮಾಡಲ್ಲ ಅವನು. ಆದರೆ ರಾಮನನ್ನು ದ್ವೇಷ ಮಾಡಲ್ಲ ಅವನು. ನಮ್ಮ ವೈಶಿಷ್ಟ್ಯನೇ ಅದು. ನನಗೆ ಇಷ್ಟಪಟ್ಟ ದೇವರನ್ನು ನಾನು ಪೂಜೆ ಮಾಡ್ತೇನೆ, ಇಷ್ಟಪಟ್ಟ ರೂಪದಲ್ಲಿ, ಇಷ್ಟಪಟ್ಟ ಜಾಗದಲ್ಲಿ, ಇಷ್ಟಪಟ್ಟಂಥ ರೀತಿಯಲ್ಲಿ ನಾನು ಪೂಜೆ ಮಾಡ್ತೇನೆ. ಅದು ನನ್ನ ಹಕ್ಕು, ಅದು ನನ್ನ ಸ್ವಾತಂತ್ರ್ಯ. ಅದು ಅದರ ಅರ್ಥ ಇನ್ನೊಬ್ಬರನ್ನು ದ್ವೇಷ ಮಾಡಲಿಕ್ಕೆ ಇಲ್ಲ, ನಾವು ಇನ್ನೊಬ್ಬರನ್ನು ದ್ವೇಷ ಮಾಡಲಿಕ್ಕಿಲ್ಲ. ಅದು ಹಿಂದುತ್ವದ ವಿಶೇಷತೆ. ಅದಕ್ಕೋಸ್ಕರ ನಾವು ಯಾರೋ ಬೇರೆ ದೇವರನ್ನು ಪೂಜೆ ಮಾಡ್ತೇವೆ, ಅವರು ಅದನ್ನು ಮಾಡ್ತಾರೆ. ಅವರು ಬೇರೆ ದೇವರನ್ನು ನಂಬುವುದಿಲ್ಲ ಮಾತ್ರ ಅಲ್ಲ, ಬೇರೆ ದೇವರನ್ನು ವಿರೋಧ ಮಾಡ್ತಾರೆ. ಅಂಥವ್ರು ನಮ್ಮ ದೇವಸ್ಥಾನಕ್ಕೆ ಬರುವುದು ಹೇಗೆ? ಸ್ವಾಗತ ಮಾಡಬಹುದಲ್ಲ? ಇಲ್ಲ, ಯಾಕೆ ಸ್ವಾಗತ ಮಾಡಬೇಕು? ನಿನಗೆ ನಂಬಿಕೆ ಇದ್ರೆ ಬಾ. ನೀನು ನಮ್ಮದರಲ್ಲಿ ಹಾಗೆ ಅಂತಾರೆ, ಅವನು ನಂಬಿಕೆ ಬರಬೇಕು. ಅವನು ಸುಮ್ಮನೆ ನಾಟಕೀಯವಾಗಿ ಬರಬಾರ್ದು, ಅವನು ಯಾವುದೋ ರಾಜಕೀಯ ಉದ್ದೇಶಕ್ಕೋಸ್ಕರ ಬರಬಾರ್ದು. ಅವನು ಅಲ್ಲಿ ಬಂದರೆ, ಆ ವ್ಯಕ್ತಿ ಬಂದರೆ, ಯಾರೇ ಆಗಲಿ ನಾನು ಹೇಳ್ತಾ ಇರೋದು, ಆ ವ್ಯಕ್ತಿ ಬಂದರೆ ಅಲ್ಲಿ ತೀರ್ಥ ಕೊಡ್ತಾರೆ, ಕುಡಿತಾರಾ? ಪ್ರಸಾದ ಕೊಟ್ಟರೆ ಹಾಕ್ಕೊಳ್ತಾರಾ? ಅಲ್ಲಿ ತಿಲ್ಲಿಗೆ ಅಲ್ಲಿ ನೈವೇದ್ಯವನ್ನು ಕೊಡ್ತಾರೆ, ಪ್ರಸಾದವನ್ನು ಕೊಡ್ತಾರೆ, ನೈವೇದ್ಯವನ್ನು ಮಾಡಿ ಪ್ರಸಾದ ಕೊಡ್ತಾರೆ. ಆ ಪ್ರಸಾದವನ್ನು ತಿಂತಾರ ಅವರು? ತಿಂದ್ರೆ ಬರ್ಬೋದಾ ಅಂತ? ಅದನ್ನು ನಂಬಿಕೊಂಡ್ರೆ ಬರ್ಬೋದು ಅಂತ ನಾನು ಹೇಳಿದ್ದು. ಆ ರೀತಿಯ ನಂಬಿಕೆ ಇಟ್ಟುಕೊಂಡ್ರೆ ಬರ್ಬೋದು. ಆ ರೀತಿಯ ನಂಬಿಕೆ ಎಲ್ಲಿದೆ? ಒಂದು, ನೀನು ಮುಸಲ್ಮಾನ ಅಲ್ಲ ಅಂತ ಒಪ್ಪಿಕೊಳ್ಬೇಕು ನೀವು. ಯಾಕೆಂದ್ರೆ ಮುಸಲ್ಮಾನರ ಕುರಾನ್ನಲ್ಲಿ ಉಳಿದಾಗಲಿ ಅಲ್ಲನನ್ನು ಮಾತ್ರ ಪೂಜೆ ಮಾಡಿ, ಇಲ್ಲ ಮುಸಲ್ಮಾನೇ ಅಲ್ಲ ಅವನು. ರಮಾನಾಥ್ ರೈ ಅವರು ಹೇಳಿದ್ರು, ನಾನು ಅಲ್ಲಾವಿನ ಕೃಪೆಯಿಂದ ಗೆದ್ದೆ ಅಂತ. ಈ ಬಾರಿನೂ ಅದೇ ರೀತಿ ಗೆಲ್ತಾರ ಹೇಗೆ ಅಂತ? ಅಲ್ಲಾಹನ ಕೃಪೆಯಿಂದ ಗೆದ್ದ ಅಂತ ಹೇಳುವಂಥದ್ದು ಇನ್ನೊಂದು ನಾಟಕ. ಮುಸಲ್ಮಾನರು ನನಗೆ ಓಟ್ ಕೊಡ್ಲಿ ಅಂತ ಅವರ ಹೆಂಡತಿ, ಮಕ್ಕಳು, ಸಂಬಂಧಿಕರು, ಅವರಿಗೆ ಅವರ ಪಕ್ಷದವರು ಎಲ್ಲ ಯಾರ ಆಧಾರದಲ್ಲಿ ಕೊಟ್ಟಿರೋದು? ಅಲ್ಲಾಹನ ಆಧಾರದಲ್ಲಿ ಕೊಟ್ಟರ? ನಾನು ಯಾಕೆ ಮುಸಲ್ಮಾನರನ್ನು ಮೋಸ ಮಾಡ್ತೀರಾ ನೀವು? ಈಗ ಮುಸಲ್ಮಾನರನ್ನು ಮೋಸ ಮಾಡ್ಲಿಕ್ಕೆ ಅದು ಮಾಡ್ತಾ ಇರುವಂತದ್ದು.
ಅವರನ್ನು ಮಂಗ ಮಾಡ್ಲಿಕ್ಕೋಸ್ಕರ ಮಾಡ್ತಾರೆ. ನಾನು ಅಲ್ಲಾಹನ ಕೃಪೆ, ಯಾಕೆ ಅಲ್ಲಾಹನ ಕೃಪೆ? ಇವ್ರು ಯಾಕೆ ಗಣೇಶೋತ್ಸವ ಮಾಡುದು? ಆ ಗಣೇಶನ ಕೃಪೆಯಿಂದ ಅಂತ ಯಾಕೆ ಹೇಳಲಿಲ್ಲ ಇವರು? ಹೇಳ್ಬೋದಿತ್ತಲ್ಲ. ಇವರು ಪೊಳಲಿಗೆ ಹೋಗಿ ಇಲ್ಲಿ ಅದರ ಅಧ್ಯಕ್ಷರಾದರ ಜೀರ್ಣೋದ್ಧಾರದ್ದು ಪೊಳಲಿಯ ರಾಜರಾಜೇಶ್ವರಿಯ ಕೃಪೆ ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ? ಅಲ್ಲಾಹನ ಕೃಪೆ ಅಂತ ಯಾಕೆ ಮಾತಾಡ್ತಾ ಇರೋದು? ಈ ರೀತಿ ಪ್ರಚೋದನೆ ಮಾಡುವುದಿದಲ್ಲ, ಇದು ತಪ್ಪು ಅಂತ ನಾನು ಹೇಳ್ತೇನೆ. ಇನ್ನು ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗಳ ಬಗ್ಗೆ ಹೇಳೋದಾದ್ರೆ, ಸಂವಿಧಾನವನ್ನ ಬದಲಾಯಿಸಬೇಕು ದಲಿತರ ವಿಚಾರವಾಗಿ, ಇದ್ರ ಬಗ್ಗೆ ನಿಮ್ಮ ಟೇಕ್ ಏನು? ಅದು ಸರಿನಾ ಆತರ ಮಾತಾಡೋದು ಅಂತ? ಎಲ್ಲ ಸಂವಿಧಾನ ಬದಲಿಸಬೇಕು ಅಂತ ಹೇಳುವಂತ ಶಬ್ದ ಅದ ಹಿನ್ನೆಲೆಯಲ್ಲಿ ಅವರು ಹೇಳಿರ್ಲಿಕ್ಕಿಲ್ಲ ಅಂತ ನನಗೆ ಅನಿಸೋದು. ಸಂವಿಧಾನ ಎಷ್ಟು ಸತಿ ಅಮೆಂಡ್ಮೆಂಟ್ ಆಗಿದೆ, ತಿದ್ದುಪಡಿಗಳು ಎಷ್ಟಾಗಿದೆ, ಆ ಹಿನ್ನೆಲೆಯಲ್ಲಿ ಅವ್ರು ಹೇಳಿರ್ಬೇಕು. ಅಲ್ಲ, ನಾವು ಬಂದಿರೋದೇ ಸಂವಿಧಾನವನ್ನ ಬದಲಿಸೋಕೆ ಅನ್ನೋ ಒಂದು ಮಾತನ್ನ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅಂತ? ಅಲ್ಲ, ಸಂವಿಧಾನ ಹಾಗೆ ಬದಲಿಸಲಿಕ್ಕೆ ಆಗುದಿಲ್ಲ. ಇಡೀ ಸಂವಿಧಾನವನ್ನು ಬದಲಿಸುವಂತ ಅವಶ್ಯಕತೆಯೂ ಇಲ್ಲ. ತುಂಬಾ ಸಂಗತಿಗಳು ಸಂವಿಧಾನದಲ್ಲಿ ಒಳ್ಳೆಯದೆ. ಪೂಜ್ಯ ಅಂಬೇಡ್ಕರ್ ಭಾರಿ ಒಳ್ಳೆ ರೀತಿಯಲ್ಲಿ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನು ಇಡೀ ಬದಲು ಮಾಡುವಂಥದ್ದು ಅದು ಸರಿನೂ ಅಲ್ಲ, ಅದು ಒಳ್ಳೆಯ ಮಾತು ಅಲ್ಲ. ಅದು ಅಕಸ್ಮಾತ್ ಅವರು ಹಾಗೆ ಯೋಚನೆ ಮಾಡಿರ್ಲಿಕ್ಕಿಲ್ಲ ಅಂತ ನನ್ನ ಮನಸ್ಸಿನಲ್ಲಿ. ಆದ್ರೆ ಅವರು ನಾವು ಯಾವ್ದು ಮುಲಾಜಿರಲ್ಲ, ನಾನು ಇರೋದು ಇದ್ದ ಹಾಗೆ ಹೇಳ್ತೇನೆ. ರಾಜಕಾರಣದಲ್ಲಿ ಅದು ನಡೆಯುತ್ತಾ ಅಂತ, ಅದು ವರ್ಕೌಟ್ ಆಗುತ್ತೆ? ಇರೋದನ್ನ ಇದ್ದ ಹಾಗೆ ಹೇಳೋದು, ಇದ್ದದನ್ನ ಅಲ್ಲ. ಇವತ್ತಿನ ರಾಜಕಾರಣ ಬೇರೆ, ಆದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿ ಇದ್ದ ಹಾಗೆ ಮಾಡುವಂಥದ್ದು ಅಗತ್ಯ ಇದೆ. ಆ ರಾಜಕಾರಣ ಈ ದೇಶಕ್ಕೆ ಬರಬೇಕು. ಹಾಗಾದ್ರೆ ಅವ್ರು ಮಾಡ್ತಿರೋದು ಸರಿ ಅಂತೀರಿ ಅನಂತಕುಮಾರ್ ಹೆಗಡೆ? ಅಲ್ಲ, ಮಾಡ್ತಾ ಇರುವುದು ನಾನು ಹೇಳ್ತಾ ಇರೋದಲ್ಲ. ಅವರಿಗೆ ಸಂವಿಧಾನ ಪೂರ್ತಿ ನಾವು ಬದಲಿಸ್ತೇವೆ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ, ಅದನ್ನು ಪೂರ್ತಿಯಾಗಿ ಬದಲು ಮಾಡ್ತೇವೆ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಅವರು ಯಾವ ಭಾವನೆಯನ್ನು ಹೇಳಿದ್ರು ಗೊತ್ತಿಲ್ಲ ನನಗೇನು ಮಾತುಕತೆಗೆ ಅವರು ಸಿಕ್ಲಿಲ್ಲ. ಅವರು ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದಲ್ಲಿ ಒಳ್ಳೆ ಸಂಗತಿಗಳು ಇದ್ದೇ ಇದೆಲ್ಲ. ಹೌದು. ಮತ್ತೆ ಕನ್ನಡದ ವಿಚಾರದಲ್ಲೂ ಹೇಳಿದ್ರು ಅವರು, 3 ಜಿಲ್ಲೆಯವರು ಬಿಟ್ರೆ ಬೇರೆ ಯಾರು ಕನ್ನಡ ಮಾತಾಡ್ಲಿಕ್ಕೆ ಯೋಗ್ಯರಲ್ಲ ಅಂತ. ಏನು ಶಿವಮೊಗ್ಗ, ಉತ್ತರ ಕನ್ನಡ, ಅದೇ ರೀತಿಯಾಗಿ ಬೇರೆ ಜಿಲ್ಲೆ ದಕ್ಷಿಣ ಕನ್ನಡ, ಉಡುಪಿ ಯೋಗ್ಯರಲ್ಲ ಅಂತ ಹೇಳುವಂಥದ್ದು ಶಬ್ದಗಳ ವ್ಯತ್ಯಾಸ ಇರಬಹುದು. ಉಳಿದಲ್ಲಿಗೆ ಸರಿ ಕನ್ನಡ ಮಾತಾಡೋಲ್ಲ ಅಂತ, ಸರಿಯಾಗಿ ಮಾತಾಡೋದು. ಇನ್ನು ಕರಾವಳಿಯಲ್ಲಿ ಏನು ಹತ್ಯೆಗಳಾಯ್ತು ಅದೆಲ್ಲ ಕೂಡ ಕಡಿಮೆ ಆಗ್ಬೇಕಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಕೂಗು ಕೇಳಿ ಬಂದಿತ್ತು. ಇದು ಎಷ್ಟರ ಮಟ್ಟಿಗೆ ಸರಿ, ಹೇಗೆ ಕಡಿಮೆ ಆಗುತ್ತೆ ಅಂತ ನೀವು ಹೇಳ್ತೀರಿ? ಸಮಾಜ ದ್ರೋಹಿಗಳು ಯಾರಿದ್ದಾರೆ ಅವರಿಗೆ ಬೆಂಬಲ ಕೊಡಬಾರದು. ಇದು ಪ್ರಮುಖವಾದಂತ ವಿಷಯ. ಕಳೆದ 5 ವರ್ಷಗಳಲ್ಲಿ ಆ ರೀತಿ ಯಾರ್ಯಾರು ಮಾಡಿದ್ದಾರೆ ಅವರಿಗೆ ಎಲ್ಲರಿಗೂ ಬೆಂಬಲನೇ ಕೊಡ್ತಾ ಬಂದಿರುವಂಥದ್ದು. ಅವರ ಪರವಾಗಿ ನಿಂತುಕೊಳ್ತಾನೆ. ಇಲ್ಲಿದೆ ಯಾರು ಪೊಲೀಸ್ ಇದ್ದಾರೆ, ನೀವು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಿ. ಈಗ ಅಲ್ಲಿ ದೀಪಕ್ ರಾಜನ ಹತ್ಯೆ ಆಯಿತು, 4 ಗಂಟೆಗಳಲ್ಲಿ ಹಿಡಿದು ಬಿಟ್ರಲ್ಲ ಪೊಲೀಸರು. ಇವರಿಗೆ ಗೊತ್ತಾಗದ್ರ ಮೊದಲು ಅವರು ಹಿಡಿದ್ಬಿಟ್ರು. ಇವರು ಗೊತ್ತಾಗಿ ಆಗಿದ್ರೆ ಪೊಲೀಸರಿಗೆ ಅಡ್ಡಿ ಮಾಡ್ತಾ ಇದ್ರು. ಪೊಲೀಸರಿಗೆ ಅಡ್ಡಿ ಮಾಡುವಷ್ಟು ಇವ್ರ ಹತ್ರ ಸಮಯ ಇಲ್ಲ. ಅಷ್ಟರೊಳಗೆ ಪೊಲೀಸರು ಇಂಥದ್ದು ಯಾವುದೇ ನಡೆದ್ರು ಕೂಡ ಅದನ್ನು ಹಿಡಿಯುವಂಥ ಚಾಕಚಕ್ಯತೆ ಅವ್ರ ಹತ್ರ ಇದೆ. ಪೊಲೀಸರು ಯಾರು ಹೆಡ್ರಲ್ಲ, ತುಂಬ ಬುದ್ಧಿವಂತ ಜನಾಂಗ ಅದು. ಅವರಿಗೆ ಆ ರೀತಿಯ ಶಿಕ್ಷಣವನ್ನೇ ಕೊಟ್ಟಿದ್ದಾರೆ ಅವರಿಗೆ. ಅದಕ್ಕೋಸ್ಕರ ಯಾರನ್ನು ಬೇಕಾದ್ರೆ ಹಿಡಿತಾರೆ. ಸರಿಯಾದ ಕೇಸನ್ನೇ ಅನೇಕ ಬಾರಿ ಹಾಕ್ತಾರೆ. ಇವರ ಮಧ್ಯಪ್ರವೇಶ ಇಲ್ಲ ಅಂತಾರೆ, ಸರಿಯಾದ ಕೇಸನ್ನೇ ಅವರಿಗೆ ಸ್ವತಂತ್ರವಾಗಿ ಬಿಟ್ಬಿಡ್ಬೇಕು. ಸ್ವತಂತ್ರವಾಗಿ ಬಿಟ್ಟಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಹಂತದಲ್ಲಿ ನೋಡಿ, ಇಲ್ಲಿ ಎಷ್ಟು SP ಗಳನ್ನು ಬದಲು ಮಾಡಿದಿರಿ. ಬಿಜೆಪಿಯ ಒಂದು ಪ್ರಮುಖ ವೋಟ್ ಬ್ಯಾಂಕ್ ಅಂದ್ರೆ ಲಿಂಗಾಯತ ಮತಗಳು. ಈ ಬಾರಿ ಕಾಂಗ್ರೆಸ್ ಪಕ್ಷ ಅದಕ್ಕೂ ಕೂಡ ಕೈ ಹಾಕ್ತಿದೆ ಅಂತ, ಇದು ವರ್ಕೌಟ್ ಆಗ್ಬೋದಾ ಈ ಸಲ ಅಂತ ಸಿದ್ದರಾಮಯ್ಯ? ನಾನು ಬರೇ ಇದನ್ನು ವೋಟ್ ರಾಜಕೀಯ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ. ಇದು ಇಡೀ ಹಿಂದೂ ಸಮಾಜನ ಒಡೆಯುವಂತ ಒಂದು ರಾಜಕೀಯ. ಕಾಂಗ್ರೆಸ್ ಯಾವಾಗ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂತು, ಕಳೆದ 70 ವರ್ಷಗಳು ಅದೇ ಕೆಲಸ ಮಾಡ್ತಾ ಬಂದಿದೆ. ಇಂಗ್ಲಿಷರು ಏನು ಮಾಡಿದ್ರು, ಅವರಿಗೆ ಅವಶ್ಯಕತೆ ಇತ್ತು, ಅವರ ಆಳ್ವಿಕೆಯಲ್ಲಿ ಬರಬೇಕು, ಅದಕ್ಕೋಸ್ಕರ ಡಿವೈಡ್ ಅಂಡ್ ರೂಲ್. ಇವರ ಆಡಳಿತದಲ್ಲಿ ಇರಬೇಕು ಅಂತ ಮತ್ತೆ ಡಿವೈಡ್ ಅಂಡ್ ರೂಲ್. ಇವರು ಹಿಂದೂಗಳು ಮತ್ತು ಮುಸಲ್ಮಾನರು ಅಂತ ಬೇರೆ ಮಾಡಿದರು. ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅವಶ್ಯಕತೆನೇ ಇರಲಿಲ್ಲ. ಇಡೀ ದೇಶ ಒಂದು ಅಂತ ಯೋಚನೆ ಮಾಡಬೇಕಾಗಿತ್ತು. ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ನಾವು ಹಿಂದೂಗಳು ಮುಸಲ್ಮಾನರ ಮಧ್ಯೆಲ್ಲ ಘರ್ಷಣೆ ನಿರ್ಮಾಣ ಮಾಡಿದರು. ಅದಾದ ಮೇಲೆ ಜಾತಿ, ಮತ, ಉತ್ತರ, ದಕ್ಷಿಣ ಎಲ್ಲ ರೀತಿಯಲ್ಲಿ ಅವರು ತುಂಡು ಮಾಡುವಂಥ ಕೆಲಸ ಮಾಡಿದರು. ಈಗ ಇನ್ನೊಂದು ಉಳಿದಿತ್ತು ಇಲ್ಲಿ, ಅದಕ್ಕೋಸ್ಕರ ಅವರು ಲಿಂಗಾಯತ ಮತ್ತು ವೀರಶೈವ ಅಂತ ಅದನ್ನು ತುಂಡು ನೋಡಿ. ಹಿಂದಿನ ದಿವಸ ಇದು ಹಾಗೆ ಆಗಿರುವುದು. ದೇಶದಲ್ಲಿ ದೇಶ ವಿಭಜನೆ ಆಗೋ ಹಿಂದಿನ ದಿವಸ ಮುಸಲ್ಮಾನರು ಮತ್ತು ಹಿಂದೂಗಳು ಅಣ್ಣ ತಮ್ಮಂದರಾಗಿತ್ತು. ಒಂದೇ ರಾತ್ರಿಯಲ್ಲಿ ಶತ್ರುಗಳಾದರು ಅವರು. ಈಗ ಇದು ಲಿಂಗಾಯತ ಮತ್ತು ವೀರಶೈವ ಹಾಗೆ ಇದೆ, ಅದೇ ಕೆಲಸ ಆಗ್ತದೆ. ಹಿಂದಿನ ದಿವಸದವರೆಗೆ ಅವರು ಒಂದೇ ರಸ್ತೆಯಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂಥವ್ರು, ಅವರ ಮದುವೆಗೆ ಇವರು, ಇವರ ಮದುವೆಗೆ ಅವರು, ಅವರ ಮನೆ ಕಾರ್ಯಕ್ಕೆ ಇವರು, ಇವರ ಮನೆ ಕಾರ್ಯಕ್ಕೆ ಅವರು ಹೋಗ್ತಾ ಇದ್ದಂಥವ್ರು ಮರುದಿವಸ ಬೀದಿಯಲ್ಲಿ ಜಗಳ ಮಾಡಿದ್ರಲ್ಲ.
ಏನು ಮಾಡಬೇಕು ಅಂತ ಇದ್ದಾರೆ ಇವರು. ಅಧಿಕಾರಕ್ಕೋಸ್ಕರ ಸಮಾಜವನ್ನೇ ನಾಶ ಮಾಡುವಂಥ, ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡ್ತಾರಲ್ಲ, ಇದು ಅತ್ಯಂತ ದುರ್ದೈವಿ ಒಂದು ಭಾಗ ನಮ್ಮದು. ಓಕೆ, ಈಗ ಕಾಂಗ್ರೆಸ್ನವರು ಕೂಡ ಎಲ್ಲೊಂದ್ ಕಡೆ ನಾವು ಹಿಂದೂಗಳ ಬಗ್ಗೆ ಒಳ್ಳೆ ನಮ್ಮ ಇದಕ್ಕೆ ಒಂದು ಅವರ ಬಗ್ಗೆ ನಮಗೆ ಅನುಕಂಪ ಇದೆ, ಕಾಳಜಿ ಅನ್ನೋದು ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಈಗ ಧರ್ಮಸ್ಥಳಕ್ಕೆ ಇವತ್ತಷ್ಟೇ ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ಕೊಡ್ತಿದ್ದಾರೆ. ಇದು ಕೂಡ ಕೇವಲ ಚುನಾವಣೆಗೆ ಅಂತ ಅನಿಸ್ತಿದೆಯಾ? ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. ಈ ಮೊನ್ನೆವರೆಗೆ ಅವರಿಗೆ ಹಿಂದೂ ಅಂದ್ರೆ ಅವ ಆಂಟಿ ಸೆಕ್ಯುಲರ್, ಆಂಟಿ ನ್ಯಾಷನಲ್, ಅವ ಮುಸಲ್ಮಾನರ ವಿರೋಧಿ, ಕ್ರಿಶ್ಚಿಯನ್ ವಿರೋಧಿ ಅಂತ ಬಡಬಡಿಸ್ತಾ ಇದ್ದಂತ ಈ ಕಾಂಗ್ರೆಸ್ನವರು ಈಗ ಒಂದು 2-3 ತಿಂಗಳಿಂದ ಅವರಿಗೆ ಯಾಕೆ ಯೋಚನೆ, ನಾನು ಹಿಂದೂ ಸಿದ್ದರಾಮಯ್ಯ ನಾನು ಹಿಂದೂ ಅಂತ ಹೇಳಲಿಕ್ಕೆ ಹೊರಟ್ರಲ್ಲ. ಮೊನ್ನೆವರೆಗೆ ಅವರು ಹೇಳಿದಾರಲ್ಲ, ಇಲ್ಲ ಹಿಂದೂ ಅಂದ್ರೆ ಅವರು ದೇಶದ್ರೋಹಿಗಳು, ಅವರು ಮುಸಲ್ಮಾನ ವಿರೋಧಿ, ಮತ್ತೊಂದು. ಈಗ ಯಾವ ಹಿಂದೂ ಅವರು? ಅವರ ಹೆಸರಲ್ಲೇ ಸಿದ್ದರಾಮನು ಇದೆ. ಸಿದ್ದರಾಮ. ಆದರೆ ರಾಮ ಇದಕ್ಕೆ ಸಿದ್ಧ ಆಗಿರ್ಲಿಲ್ಲ. ರಾಮ ಒಳ್ಳೆ ಕೆಲಸಕ್ಕೆ ಸಿದ್ಧ ಆದದ್ದು, ರಾಕ್ಷಸಿ ಕೆಲಸಕ್ಕೆ ಅಲ್ಲ. ಅವನು ಸಿದ್ಧ, ರಾಕ್ಷಸಿ ಕೆಲಸವನ್ನು ಎದುರಿಸಲಿಕ್ಕೆ ಸಿದ್ಧ ಆಗಿದ್ದ ಅವನು. ರಾಮ ಈ ಸಿದ್ದರಾಮ ಬೇರೆ ಮಾಡ್ತಾ ಇದ್ದಾರೆ ಇವರು. ಅದಕ್ಕೋಸ್ಕರ ನಾಟಕ ಮಾಡಿದ್ರು ಇವರು. ಮೊನ್ನೆ ಅಲ್ಲಿ ದೇವಸ್ಥಾನಕ್ಕೆ, ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ನಾನು ಬೇಕಾದ್ರೆ ತಿಂದು ಹೋಗ್ತೇನ್ರಿ, ನಾನು ಹೇಳಿ ಈ ನಾಟಕ ಮಾಡಬಾರ್ದು ಅಂತ. ದೇವಸ್ಥಾನಕ್ಕೆ ಹೋಗ್ಬೇಕು, ಪಾವಿತ್ರತೆ ಇರಬೇಕು. ಮೋದಿಯವರು ಹೋದ್ರು, ಉಪವಾಸ ಮಾಡಿಕೊಂಡು ಮೋದಿಯವರು ಅಲ್ಲಿ ದೇವರ ದರ್ಶನಕ್ಕೆ ಹೋದ್ರು. ಇವ್ರು ಹೇಗೆ ಹೋದ್ರು? ಮತ್ತೆ ಈ ರಾಹುಲ್ ಗಾಂಧಿ ಇದ್ದಾರೆ, ಅವ್ರು ಹಿಂದೂ ಅಂತ ಯಾರು ಹೇಳಿ? ಅವ್ರು ಹಿಂದೂ ಅಲ್ಲ. ಅವರು ಯಾವ ಕಾರಣದಿಂದ ಅವರು ಹಿಂದೂ ಅಂತ ಹೇಳಿ? ಎಲ್ಲಾದರೂ ಒಂದು ಹಿಂದೂ ಬೀಜ ಇರಲಿ ಅವ್ರ ಹತ್ರ? ಎಲ್ಲೂ ಇಲ್ಲ. ಸುಮ್ಮನೆ ಯಾಕೆ ಹೋಗ್ತಾರೆ ಇವರು ನಾಟಕ ಮಾಡಿಕೊಂಡು? ಇವತ್ತಿನವರೆಗೆ ನೆನಪಾಗದಿದ್ದಂಥ ಹಿಂದುತ್ವ ಈಗ ಹಾಗೆ ನೆನಪಾಯ್ತು. ಕಳೆದ 70 ವರ್ಷಗಳಲ್ಲಿ ಕಾಂಗ್ರೆಸ್ನವರಿಗೆ ಹಿಂದೂ ವಿರೋಧಿ ಅವರು. ಇವತ್ತು ಏಕದಮ್ಮ ಈಗ ಕಳೆದ 2 ತಿಂಗಳಿಂದ 3 ತಿಂಗಳಿಂದ ಅವರಿಗೆ ಹಿಂದೂ ಅಂತ ಯಾಕೆ ನೆನಪಾಗ್ತಾ ಇರೋದು? ಅಂದ್ರೆ ಮತ್ತೆ ಹಿಂದೂಗಳಿಗೆ ಮೋಸ. ಈಗ ಅಧಿಕಾರಕ್ಕೆ ಬಂದ್ರೆ ಹಿಂದೂ ವಿರೋಧಿ ಕಾರ್ಯವನ್ನು ಮಾಡ್ತಾರೆ, ಅಧಿಕಾರಕ್ಕೆ ಬರಲಿಕ್ಕೆ ನಾವು ಹಿಂದೂ ಅಂತ ಹೇಳುವಂತ ಒಂದು ಪ್ಲೇಟ್ ಇಟ್ಕೊಂಡು ಬರ್ತಾರೆ ಇವರು. ಇದು ಮೋಸ, ಇದು ಮೋಸ. 70 ವರ್ಷದಲ್ಲಿ ಕಾಂಗ್ರೆಸ್ ಮೋಸನೇ ಮಾಡಿರೋದು. ಈಗ ಮತ್ತೊಂದು ಮೋಸದ ರಾಜಕಾರಣಕ್ಕೆ ಇಳಿದ್ಬಿಟ್ಟಿದೆ ಅದು. ಇನ್ನು ಶ್ರೀರಾಮ ವಿದ್ಯಾ ಕೇಂದ್ರಕ್ಕೂ ಕೂಡ ಅನುದಾನ ಕಡಿತವಾಯಿತು. ಇದು ಚುನಾವಣೆಗೆ ಅಂತ ನೀವು ಹೇಳಿದ್ರಿ, ಚುನಾವಣೆಗೆ ಅಂತಾನೆ ಮಾಡಿದ್ದು ಅಂತ. ಸೊ ಈಗ ಚುನಾವಣೆ ಹತ್ರ ಬರ್ತಾ ಇದೆ, ಅದರಿಂದ ಏನಾದ್ರೂ ಅವ್ರಿಗೆ ಲಾಭ ಆಗುತ್ತಾ ಈ ಸಲ ಅಂತ? ಅದು ಅವರಿಗೆ ತೊಂದರೆ ಆಯ್ತು, ಅವರಿಗೆ ತೊಂದರೆ ಆಗುತ್ತೆ ಅಂತೀರಿ? ಅದು ಖಂಡಿತ ತೊಂದರೆ. ಏನಂದ್ರೆ ಈಗ ನಾವು ಯಾವುದೋ ಒಂದು ಪೂಜೆಗೆ ಹೋಗ್ತೇವೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೇವೆ, ಮದುವೆ ಕಾರ್ಯಕ್ರಮ ಅಂತ, ಅಲ್ಲಿ ಯಾರು ಊಟಕ್ಕೆ ಬರ್ತಾ ಇರೋರು ಹಸಿದವರಲ್ಲ, ನಾವೆಲ್ಲ ಹೊಟ್ಟೆ ತುಂಬಿದವರೇ ಅಲ್ಲಿಗೆ ಹೋಗೋದು. ಅವರು ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಹೋಗ್ತಾರೆ. ಇಲ್ಲಿರುವ ಮಕ್ಕಳು ಹಾಗೆಲ್ಲ, ಇಲ್ಲಿರುವ ಮಕ್ಕಳು ಹಸಿದ ಮಕ್ಕಳು. ಈ ಸಂಸ್ಥೆಯಲ್ಲಂತೂ 100ಕ್ಕೆ 85ರಷ್ಟು ಬಡ ಕುಟುಂಬಗಳಿಂದ ಬಂದಂಥ ಮಕ್ಕಳೇ ಇರೋದು. ನೀವು ಅಂಥ ಮಕ್ಕಳಿಗೆ 3 ವರ್ಷದಿಂದ 17 ವರ್ಷವರೆಗೆ ಇರುವಂಥ ಮಕ್ಕಳಿಗೆ ನೀವು ಅವರು ಎದುರಿನಲ್ಲಿ ತಟ್ಟೆ ಹಾಕಿ ಕೂತಿದ್ದಾರೆ, ಅನ್ನ ಬರಬೇಕು ಅಂತ ನೀವು ಅದಕ್ಕೆ ಕಲ್ಲು ಹಾಕಿದ್ದೀರಾ. ನೀವು ಎಂತ ಪಾಪದ ಕೆಲಸ. ಎಲ್ಲಾ ಧರ್ಮದವರಿಗೂ ಅವಕಾಶ ಇದೆ ಇಲ್ಲಿ, ಎಲ್ಲರಿಗೆ. ಅವರು ಬಬ್ಬಡಿತಾ ಇದ್ದ ಅಹಿಂದ್ ನಮ್ಮಲ್ಲಿದೆ. 100ಕ್ಕೆ 94 ಮಕ್ಕಳು ಅಹಿಂದು, ನಮ್ಮದು 94% ಮಕ್ಕಳು ಅಹಿಂದು ಮಕ್ಕಳಲ್ಲಿರು. ಇವ್ರು ಎಂತ ಅಹಿಂದ್ ಅಂತ ಮಾತಾಡ್ತಾರೆ. ಅತ್ಯಂತ ದೊಡ್ಡ ಒಂದು ರಾಜ್ಯದ ಕನ್ನಡ ಶಾಲೆ ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರ ಶಾಲೆ, ಅತ್ಯಂತ ದೊಡ್ಡದು. ಇವರು ಕನ್ನಡ ಧ್ವಜ, ಕನ್ನಡ ನೆಲ, ಕನ್ನಡ ಜಲ, ಕನ್ನಡ ಭಾಷೆಗೋಸ್ಕರ ನನ್ನ ಎಲ್ಲವನ್ನು ಅರ್ಪಣೆ ಮಾಡ್ತೇನೆ, ಸರ್ವಸ್ವವನ್ನು ಅಂತ ಹೇಳಿದಂಥವರಿಗೆ ಇಂಥ ದೊಡ್ಡ ಒಂದು ಕನ್ನಡ ಭಾಷೆಯ ಶಾಲೆ, ಕನ್ನಡ ಮಾಧ್ಯಮ ಶಾಲೆ ಅವರಿಗೆ ಕಾಣಲೇ ಇಲ್ಲಲ್ಲ. ಅಂದ್ರೆ ಸುಳ್ಳೇ ಮಾತಾಡ್ತಾರೆ ಅಂತ, ಮೋಸವೇ ಮಾತಾಡ್ತಾರೆ ಅಂತ. ಅವರು ಕನ್ನಡ ನೆಲಕ್ಕೋಸ್ಕರ ಕನ್ನಡ ಧ್ವಜ ತಂದಿರೋದು ಅದಕ್ಕೋಸ್ಕರ, ದೇಶ ಮತ್ತೆ ವಿಭಜನೆ ಮಾಡಲಿಕ್ಕೆ. ಇನ್ನು ಕನ್ನಡದ ಒಂದು ಧ್ವಜ, ತಮಿಳೊಂದು ಧ್ವಜ, ಇದು ಈಗಾಗಲೇ ಭಾಷೆಯಿಂದಲೇ ಒಡೆದು ಹೋಗಿದೆ. ಇನ್ನು ಆ ಧ್ವಜಕ್ಕೆ ಎಲ್ಲಿದೆ ಗೌರವ? ಈಗ ಅದು ಮೇಲೆ ಇರಬೇಕಾ, ಇದು ಮೇಲೆ ಇರಬೇಕಾ? ಕೆಲವರು ಹೇಳ್ತಾರೆ ಇಲ್ಲ ನಮಗೆ ಕನ್ನಡವೇ, ಅದು ದಿಲ್ಲಿಯ ಧ್ವಜ, ಇದು ಇಲ್ಲಿ ಹಳ್ಳಿಯ ಧ್ವಜ ಅಂತ ಇದನ್ನೇನು ಏರಿಸ್ಬಿಟ್ರೆ ಏನು ಗತಿ? ಏನು? ಮತ್ತೆ ಹೊಡೆದಾಟ. ಓಕೆ, ಫೈನಲಿ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಒಂದು ಎಷ್ಟು ಸೀಟ್ಗಳನ್ನ ಪಡಿಬಹುದು ನಿಮ್ಮ ಒಂದು ಲೆಕ್ಕಾಚಾರಗಳ ಪ್ರಕಾರ? 113ರಿಂದ ಹೆಚ್ಚು ಬರುತ್ತೆ ಅಂತ ಅನ್ಸುತ್ತೆ. ಓಕೆ, ಇದುವರೆಗೆ ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ನಮ್ಮ ಜೊತೆ ಮಾತನಾಡಿದ್ರಿ, ಧನ್ಯವಾದಗಳು ಸರ್. ಇದಾಗಿತ್ತು ಚುನಾವಣಾ ಚದುರಂಗದ ವಿಶೇಷ ಸಂದರ್ಶನ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.